ಇಂಪಾರ್ಟೆಂಟ್ ಆಯ್ತು ಅದಕ್ಕೆ. ಶೂರಿಂದ ಹೋಗ್ರಮ್ಮ ಹತ್ರ ಹೋಗಿ. ನಮಸ್ತೆ ಮೇಡಮ್ ಸೈಡ್. ಕೊಡ್ರಿ ಸಾಹೇಬ್ರಿ ಕೊಡಿ. ಹೇಳಿ ಬರ್ರ ಹುಡುಗರು ಒಪ್ಪೆ ಮಾಧವಪ್ಪ ಕಾಣ್ತಾರೆ. ಓಕೆ ಅಣ್ಣ ಹಂಗೆ ಹಿಂದೆ ಇರೋಣ, ಫುಲ್ ಎಲ್ಲ ಹಿಂದೆ ಇರೋಣ ಅಣ್ಣ. ಸೈಡ್ 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 ಅಣ್ಣ, ಒಂಚೂರು ಹಿಂದೆ ಇರೋಣ. ನಾವೆಲ್ಲ ವೈಡಲ್ಲಿದೆ ಅಣ್ಣ, ಒಂಚೂರು ಹಿಂದೆ ಇರಿ, ಹಿಂದೆ ಇರಿ, ಹಿಂದೆ ಇರಿ. ಅವ್ರ ಪ್ರಿನ್ಸಿಪಲ್ ವಾರ್ಡನ್ನು ರೆಡ್ಡಿ ಜಾಯಿಂಟ್ ಡೈರೆಕ್ಟರ್ ಹೇಳಮ್ಮ. ಸ್ಯಾಂಕ್ಷನ್ 250 ಇರೋದು. ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ. 6ರಿಂದ 10 ಎಲ್ಲ ಒಟ್ಟು ಸೇರಿ ಎಲ್ಲ ಕ್ಲಾಸ್ 212 ಜನ ಇದ್ದಾರೆ. 18 ಯಾವ ಕ್ಲಾಸ್ ನೀವೆಲ್ಲ? 8th ಎಲ್ಲ ಕುತ್ಕೊಳ್ಳಿ. ಎಷ್ಟು ಜನ ಇದ್ದೀರಿ? ಈ ಕಡೆ ಬನ್ನಿ. ಹರ್ಷವರ್ಧನ ಯಾವೂರು? ಚೆನ್ನಾಗಿ ಪಾಠ ಮಾಡ್ತಾರ? ಟ್ಯೂಷನ್ ಹೆಂಗ್ ಕೊಡ್ತಾರೆ? ಚೆನ್ನಾಗಿದೆಯಾ? ಕೋಚಿಂಗ್ ಸೂಪರ್. ಎಲ್ಲ ಚೆನ್ನಾಗಿ ಆಡ್ತಾ ಎಲ್ಲ 9th ನಲ್ಲಿ ಎಲ್ಲ ಪಾಸ್ ಆಗಿದ್ದೀರಾ? ಎಷ್ಟು ಜನ ಉಳ್ಕೊಳ್ತೀರಿ? ಎಷ್ಟು ಜನ ಮನೆ ಕೊಟ್ಟಾಯ್ತೀರಿ? ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಕೊಡ್ತೀವಿ. ದೋಸೆ. ಮಧ್ಯಾಹ್ನ ಅನ್ನ ಸಾರು, ಮುದ್ದೆ ಅನ್ನ ಸಾರು, ಮುದ್ದೆ ಅನ್ನ ಸಾರು, ಮಜ್ಜಿಗೆ ಎಲ್ಲ ಕೊಡ್ತೀವಿ. ಮಜ್ಜಿಗೆ ಅನ್ನ. ಚಿಕ್ಕಬಳ್ಳಾಪುರ ಯೂನಿಫಾರ್ಮ್ ಎಲ್ಲ ಸರ್ಕಾರದಲ್ಲಿ ಕೊಡ್ತಾರ? ರ್ಯಾಂಕ್ ಅಲ್ಲಿ 800 ಶಾಲೆಗಳಲ್ಲಿ 43ನೇ ರ್ಯಾಂಕ್ ಇದೆ. ಸರ್ಪ್ರೈಸ್ ವಿಸಿಟ್ ಏನಾದ್ರು ಮಾಡಿದ್ರೆ ನಮ್ಮ ನಿಮ್ಗೆ ರೆಸಿಡೆನ್ಸ್ ಇದೆಯಾ? ರಾತ್ರಿ ಹೊತ್ತು ಬಂದು ವಿಸಿಟ್ ಮಾಡ್ತಾ ಇದ್ದಾರಾ ಇಲ್ವೋ ಅಂತ? ರಾತ್ರಿ 8:30ವರೆಗೂ ಊಟ ಹಾಕಿಸಿ ಇಲ್ಲಿ ಉಳ್ಕೊತಾ ಇದ್ದಾರಾ ಇಲ್ವೋ ಅಂತ ನೋಡ್ತಾ ಇದ್ದೀರಾ? ಎಲ್ಲರೂ ಉಳ್ಕೊತಾರ? ಹೌದು ಸರ್, ಎಲ್ಲರೂ ಇದೆ. ನಿಮ್ಗೆಲ್ಲ ಹಾಸಿಗೆ ಪಿಲ್ಲೋಸ್ ಎಲ್ಲ ಅಲ್ಲೇ ರೀ ಸರ್, ಅಲ್ಲೇ ಏನ್ ಮಾಡಿದ್ಯಾ? ಹಿಂದಿ ಸಬ್ಜೆಕ್ಟ್ ಡಾಕ್ಟರೇಟ್ ಮಾಡಿ. ಇವರು ಒಳ್ಳೆ ಕವಿ ಸರ್, ಸುಮಾರು ಪುಸ್ತಕಗಳೆಲ್ಲ ಒಳ್ಳೆ ಪೊಯೆಟ್ ಸರ್ ಇವರು. ಹಿಂದಿಯಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿರೋದು. ಹೌದು ಸರ್, ತಮ್ಮ ಪೀರಿಯಡಲ್ಲೇ ನಾನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸದಸ್ಯ ಇದ್ದೆ ಸರ್. ಬಂಡಾರಿ ಸರ್.
ನಿಮಗೆಲ್ಲ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ ಏನು ಕನ್ನಡ ಸಂಧಿ ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಸಂಸ್ಕೃತ ಸಂಧಿ. ಕನ್ನಡ ಮತ್ತು ಸಂಸ್ಕೃತ ಸ್ವರ ಸಂಧಿ ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾಹ ಅದ್ರ ಗೊತ್ತಾ? ಏನು ಯೋಗವಾಹ ಅಂದರೆ? ಯೋಗವಾಹಗಳು 2. ಅನುಸ್ವರ ವಿಸರ್ಗ. ಅನುಸ್ವಾರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನ. ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ವರ್ಗೀಯ 25 ಅವರ್ಗೀಯ 9. ವರ್ಗೀಯ 25 ಅವರ್ಗೀಯ 9. ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ಅಣ್ಣ ಒಂಚೂರು ಕ್ಯಾಮ್ರಾ ಇದೆ ಕವರ್ಗ ಅಂದ್ರೆ ನೀನು ಏನು ಪಾಠ ಮಾಡುತ್ತೇನೆ? ಅಲ್ವಾ? ಸ್ವಲ್ಪ ಭಯ ಬೀಳ್ತಾರೆ ಸರ್. ನಿಮ್ಮ ಎದುರುಗಡೆ ಹೇಳೋದು ಸ್ವಲ್ಪ ಭಯ ಬೀಳ್ತಿದ್ದಾರೆ. ಚೆನ್ನಾಗಿ ಓದ್ತಾರೆ ಸರ್. ಯಾವೂರಮ್ಮ ನಿಂದು? ಕವರ್ಗ ಅಂತಂದ್ರೇನು? ಬಿಜಾಪುರ ನಮ್ಮ ಬಿಜಾಪುರ. ಖ ಖ. ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಕಡಿಮೆ ಉಸಿರಿಂದ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ ಕರೆಸ್ತಾರೆ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ ಅಂದ್ರೆ? ರಮೇಶಣ್ಣ 1 ಮಾತ್ರ ರಮೇಶಣ್ಣ ಲೈಟ್ ಆಫ್ ಮಾಡಿ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರ ಅಣ್ಣ ಒಂಚೂರು ಕ್ಯಾಮ್ರಾ ಇದೆ ಅಂಕಲ್ ಒಂಚೂರು ಹಿಂದೆ. ಸ್ವಲ್ಪ ಬರ್ತಿಲ್ಲ ವೆರಿ ಗುಡ್. ಎಲ್ಲ ಹುಡುಗರು ಅಲ್ಲಿ ಕರೀರಿ. ಎಲ್ಲ ಕ್ಲಾಸ್ ಎಲ್ಲ ಹಿಂದೆ ಬನ್ರಿ.